new chapter, motion in a straight line. That is chapter number 3. ಓಕೆ, ಸೊ ಹಾಗಾದರೆ ನಾವು ದಿನನಿತ್ಯದ ಜೀವನದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಸಾಕಷ್ಟು ಈ ಚಲನೆಗಳ ಬಗ್ಗೆ ನಾವೇನಪ್ಪ ಅಂತ ಹೇಳಿದರೆ ನೋಡ್ತೀವಿ. ರೈಟ್, ವೆಹಿಕಲ್ಸ್ ಹೋಗೋದು ನೋಡ್ತೀವಿ, ಪಕ್ಷಿ ಹಾರಾಡೋದು ನೋಡ್ತೀವಿ, ಈ ಗಿಡ ಮತ್ತು ಮರ ಅದರ ರಂಬೆ ಕೊಂಬೆಗಳು ಏನಪ್ಪ ಅಂತ ಹೇಳಿದರೆ ತೂಗಾಡೋದನ್ನು ನೋಡ್ತೀವಿ, ಜೋಕಾಲಿ, ರೈಟ್, ಸ್ವಿಂಗ್ ಅಂತ ನಾವು ಕರಿತೀವಲ್ಲ. ಸೊ ಈ ಥರ ವಿ ಕ್ಯಾನ್ ಅಬ್ಸರ್ವ್ ಸೋ ಮೆನಿ ಥಿಂಗ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲು ಸಾಕಷ್ಟು ನಾವೇನಪ್ಪ ಅಂತ ಹೇಳಿದರೆ ಫೆನಾಮಿನಾಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಚಲನೆ ಅಂತ ನಾವು ಹೇಳ್ತೀವಿ ಕನ್ನಡದೊಳಗಡೆ. ಚಲನೆ ಅಂದರೆ ಏನು? ಹಾಗಾದರೆ ಚಲನೆಯಲ್ಲಿ ಎಷ್ಟು ರೀತಿ ಚಲನೆಗಳು ಇದಾವು ಅನ್ನೋದ್ರ ಬಗ್ಗೆ ಏನಪ್ಪ ಅಂತ ಹೇಳಿದರೆ ನಾವು ಡಿಸ್ಕಷನ್ಸ್ನ ಮಾಡ್ಕೊತಾ ಹೋಗೋಣ. ಸೊ ಹಾಗಾದರೆ ಇಲ್ಲಿ ನಾವು ಈ ಚಲನೆಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಬ್ರ್ಯಾಂಚಿಗೆ ನಾವು ಮೆಕ್ಯಾನಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ನ್ಯೂ ಬ್ರಾಂಚ್ ಇನ್ ಫಿಸಿಕ್ಸ್, ದಟ್ ಈಸ್ ಮೆಕ್ಯಾನಿಕ್ಸ್. ಸೊ ಈ ಮೆಕ್ಯಾನಿಕ್ಸ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂದರೆ ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಎಟ್ ರೆಸ್ಟ್ ಆ್ಯಂಡ್ ಇನ್ ಮೋಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ ಮೆಕ್ಯಾನಿಕ್ಸ್ ಅಂತ ಹೇಳಿದರೆ ನಾವೇನಂತ ಹೇಳ್ಬೋದು, ಆಬ್ಜೆಕ್ಟು ರೆಸ್ಟ್ದಲ್ಲಿದ್ದಾಗ ಮತ್ತು ಆಬ್ಜೆಕ್ಟು ಮೋಷನ್ಸ್ದಲ್ಲಿದ್ದಾಗ ಅವ್ರ ಬಗ್ಗೆ ಒಂದು ಸ್ಟಡಿ ನಾವೇನು ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದರೆ ಈ ಮೆಕ್ಯಾನಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಇನ್ನೊಂದು ಸರಿ ಏನು ಹೇಳಿ, ಮೆಕ್ಯಾನಿಕ್ಸ್ ಅಂದರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ ಎಟ್ ರೆಸ್ಟ್ ಆ್ಯಂಡ್ ಇನ್ ಮೋಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಮೆಕ್ಯಾನಿಕ್ಸ್ದಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ, ಆಬ್ಜೆಕ್ಟು ಎಟ್ ರೆಸ್ಟ್ ಆ್ಯಂಡ್ ಇನ್ ಮೋಷನ್, ಮೋಷನ್ಸ್ ಬಗ್ಗೆ ನಾವೇನಪ್ಪ ಅಂತ ಹೇಳಿದರೆ ಸ್ಟಡಿನ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ದಿಸ್ ಮೆಕ್ಯಾನಿಕ್ಸ್ ಹ್ಯಾಸ್ 2 parts, ರೈಟ್. ಒಂದು ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್, ಇನ್ನೊಂದು ದಟ್ ಈಸ್ ಡೈನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ದ ಬ್ರಾಂಚಸ್ ಆಫ್ ಮೆಕ್ಯಾನಿಕ್ಸ್ ಕೂಡ ಅಂತ ಹೇಳಿ ಕರಿಬೋದು. ಸೊ ಹಾಗಾದರೆ ಮೆಕ್ಯಾನಿಕ್ಸ್ದು ಯಾವ್ದಾವುದು ಬ್ರಾಂಚ್ಪ ಅಂತ ಹೇಳಿದರೆ 2 ಬ್ರಾಂಚಸ್ ಇದಾವು. ಒಂದು ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್, ಇನ್ನೊಂದು ರೈಟ್ ದಟ್ ಈಸ್ ಡೈನಾಮಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ಡೈನಾಮಿಕ್ಸ್, ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್ ಆ್ಯಂಡ್ ಡೈನಾಮಿಕ್ಸ್. ಓಕೆ, ಸೊ ಹಾಗಾದರೆ ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ವಾಟ್ ಸ್ಟ್ಯಾಟಿಕ್ ಮೀನ್ಸ್ ರೆಸ್ಟ್. ಹಾಗಾದರೆ ಇಲ್ಲೇನಿದೆಯಲ್ಲ, ಈ ಸ್ಟ್ಯಾಟಿಕ್ ಅನ್ನೋದು ನಮಗೆ ಏನು ತಿಳಿಸ್ಕೊಡ್ತಿತ್ತಪ್ಪ ಅಂತ ಹೇಳಿದರೆ ರೆಸ್ಟ್ ಅನ್ನೋದನ್ನು ಹೇಳ್ಕೊಡ್ತೈತಿ. ಓಕೆ, ರೈಟ್. ಸೊ ಹಾಗಾದರೆ ಈ ರೆಸ್ಟ್ ಇದೆ. ಡೈನಾಮಿಕ್ ಅಂತ ಹೇಳಿದರೆ ನಾವೇನಂತ ಹೇಳ್ಬೋದು, ಮೋಷನ್ಸ್ ಅಂತ ನಾವು ಕೂಡ ಕರಿಬಹುದು. ಫೈನ್. ಸ್ಟ್ಯಾಟಿಕ್ ಮೆಕ್ಯಾನಿಕ್ಸನ್ನು ಹೆಂಗೆ ನಾವು ಡಿಫೈನ್ ಮಾಡ್ಕೋಬಹುದಪ್ಪ ಅಂತ ಹೇಳಿದರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್. ಸೊ ಇದನ್ನು ನಾವು ಮೆಕ್ಯಾನಿಕ್ಸ್ದಲ್ಲಿ ಸ್ಟಡಿ ಮಾಡೋದ್ರಿಂದ ಇಟ್ ಈಸ್ ದ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಎಟ್ ರೆಸ್ಟ್ ಅಂತ ನಾವು ಹೇಳಿ ಕರಿತೀವಿ. ಸೊ ಇಟ್ ಈಸ್ ದಿ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಎಟ್ ರೆಸ್ಟ್ ಅಂಡರ್ ದಿ ಆಕ್ಷನ್ ಆಫ್ ಫೋರ್ಸಸ್. ಇದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಡೈನಾಮಿಕ್ಸ್ ಅಂತ ಹೇಳಿದರೆ ನಾವೇನು ಕರಿಬೋದಪ್ಪ ಅಂದರೆ ಇಟ್ ಈಸ್ ಸ್ಟಡಿ ಆಫ್ ವಾಟ್ ಆಬ್ಜೆಕ್ಟ್ಸ್ ಇನ್ ಮೋಷನ್ ಅಂಡರ್ ದಿ ಆಕ್ಷನ್ ಆಫ್ ಫೋರ್ಸ್ ಅಂತ ಹೇಳಿ ಕರಿಬೋದು. ಸೊ ಹಾಗಾದರೆ ಡೈನಾಮಿಕ್ಸ್ ಅಂತ ಹೇಳಿದರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ವಾಟ್ ಆಬ್ಜೆಕ್ಟ್ಸ್ ಇನ್ ಮೋಷನ್ ಅಂಡರ್ ದಿ ಆಕ್ಷನ್ ಆಫ್ ಫೋರ್ಸಸ್. ಸೊ ಹಾಗಾಗಿ ಸೊ ಇಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಇನ್ ಮೋಷನ್ಸ್ ಆಬ್ಜೆಕ್ಟ್ಸು ಮೋಷನ್ಸ್ ಒಳಗಡೆ ಇದ್ದಾಗ ನಾವೇನಪ್ಪ ಅಂತ ಹೇಳಿದರೆ ಅದಕ್ಕೆ ಡೈನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಗೇನ್ ವಿ ಹ್ಯಾವ್ 2 types ಆಫ್ ಡೈನಾಮಿಕ್ಸ್. ಈ ಡೈನಾಮಿಕ್ಸನ್ನು ಮತ್ತೆ 2 ರೀತಿ ಕ್ಲಾಸಿಫಿಕೇಶನ್ಸನ್ನ ಮಾಡ್ಕೋತೀವಿ ನಾವು. ಅಂದರೆ ಇದರಲ್ಲಿ ಡೈನಾಮಿಕ್ಸ್ದಲ್ಲಿ ಮತ್ತೆ 2 ರೀತಿ ಪಾರ್ಟ್ಸನ್ನ ನೋಡ್ತೀವಿ. ಒಂದು ಕೈನಮ್ಯಾಟಿಕ್ಸ್ ಆ್ಯಂಡ್ ಕೈನೆಟಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ರೈಟ್, ಒನ್ ಈಸ್ ದಟ್ ಈಸ್ ಕೈನಮ್ಯಾಟಿಕ್ಸ್, another one is kinetics.
ಕೈನಮ್ಯಾಟಿಕ್ಸ್ ಆ್ಯಂಡ್ ಕೈನೆಟಿಕ್ಸ್. ಸೊ ಈ ಥರ ಡೈನಾಮಿಕ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಎರಡು ರೀತಿಯಾಗಿ ಕ್ಲಾಸಿಫಿಕೇಷನ್ಸನ್ನು ಮಾಡ್ಕೋತೀವಿ. ಹಾಗಾದರೆ ಈ ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸ್ ಅಂತ ಹೇಳಿದರೆ ಯಾವ ಥರ ನಾವು ಡಿಫೈನ್ ಮಾಡ್ಕೋಬೋದಪ್ಪ ಅಂದರೆ, ಸೊ ಇನ್ ಕೈನಮ್ಯಾಟಿಕ್ಸ್ ವಿ ಡೋಂಟ್ ಕನ್ಸಿಡರ್ ದಿ ಕಾಸ್ ಫಾರ್ ದಿ ಮೋಷನ್. ಅಂದರೆ ಈಗ ಒಂದು ಆಬ್ಜೆಕ್ಟು ಚಲಿಸ್ತಾ ಇದೆ ಅಂತ ಹೇಳಿದರೆ ಆ ಆಬ್ಜೆಕ್ಟು ಆ ಚಲಿಸೋದನ್ನು ಮಾತ್ರ ನಾವು ಏನಪ್ಪ ಅಂತ ಹೇಳಿದರೆ ಕನ್ಸಿಡರ್ ಮಾಡ್ಕೋತೀವಿ. ಆ ಆಬ್ಜೆಕ್ಟು ಚಲಿಸೋದಕ್ಕೆ ಯಾರು ಕಾರಣ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಸೊ ಅಂದರೆ ವಿ ವೋಂಟ್ ಕನ್ಸಿಡರ್ ದಿ ಕಾಸ್ ಫಾರ್ ದ್ಯಾಟ್ ಮೋಷನ್, ಜಸ್ಟ್ ವಿ ಕನ್ಸಿಡರ್ ದಿ ಮೋಷನ್ ಆಫ್ ದ್ಯಾಟ್ ಆಬ್ಜೆಕ್ಟ್ ಇನ್ ಕೈನಮ್ಯಾಟಿಕ್ಸ್. ಸೊ ಹಾಗಾಗಿ ಕೈನಮ್ಯಾಟಿಕ್ಸನ್ನು ನಾವು ಏನಂತ ಹೇಳ್ಬೋದಪ್ಪ ಅಂತ ಹೇಳಿದರೆ, ಕೈನಮ್ಯಾಟಿಕ್ಸ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಡೈನಾಮಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಇನ್ ಮೋಷನ್ ವಿತೌಟ್ ಕನ್ಸಿಡರಿಂಗ್ ದಿ ಕಾಸ್ ಫಾರ್ ದಿ ಮೋಷನ್. ವಿತೌಟ್, ಯು ಹ್ಯಾವ್ ಟು ಅಂಡರ್ಲೈನ್ ದಿಸ್ ಒನ್, ವಿತೌಟ್ ಕನ್ಸಿಡರಿಂಗ್ ದಿ ಕಾಸ್ ಫಾರ್ ಮೋಷನ್. Without considering the cause for motion. Cause for motion. ಸೊ ಅಂದರೆ ಆ ಮೋಷನ್ಸಿಗೆ ಕಾರಣ ಯಾರು ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಯಾವುದರಲ್ಲಿ, ಕೈನಮ್ಯಾಟಿಕ್ಸ್ದಲ್ಲಿ. ಅದೇ ನಾವು ಕೈನೆಟಿಕ್ಸಿಗೆ ಹೋದಿವಪ್ಪ ಅಂತ ಹೇಳಿದರೆ, ಇನ್ ದ್ಯಾಟ್ ಪೋರ್ಷನ್ಸ್ ವಿ ಕನ್ಸಿಡರ್ ದಿ cause for the motion with considering the cause for motions. With considering the cause for motion. We considering the cause for motion ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಮೆಕ್ಯಾನಿಕ್ಸ್ ಅಂತ ಹೇಳಿದರೆ ನಾವೇನು ಹೇಳ್ಬೋದು, ಇಟ್ ಈಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಎಟ್ ರೆಸ್ಟ್ ಆರ್ ಇನ್ ಮೋಷನ್. ಮೆಕ್ಯಾನಿಕ್ಸ್ದಲ್ಲಿ ಎರಡು ರೀತಿ ಇದಾವೆ, ಒಂದು ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್, ಇನ್ನೊಂದು ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಸ್ಟ್ಯಾಟಿಕ್ ಮೆಕ್ಯಾನಿಕ್ಸ್ ಅಂತ ಬಂತಪ್ಪ ಅಂತ ಹೇಳಿದರೆ, ಸೊ ಇಟ್ ಈಸ್ ದಿ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಎಟ್ ರೆಸ್ಟ್ ಅಂಡರ್ ದಿ ಆ್ಯಕ್ಷನ್ ಆಫ್ ವಾಟ್, ಫೋರ್ಸಸ್. ನೆಕ್ಸ್ಟು ಡೈನಾಮಿಕ್ಸ್ ಅಂತ ಹೇಳಿದರೆ, ಇಟ್ ಈಸ್ ದಿ ಸ್ಟಡಿ ಆಫ್ ಆಬ್ಜೆಕ್ಟ್ಸ್ ಇನ್ ಮೋಷನ್ ಅಂಡರ್ ದಿ ಆ್ಯಕ್ಷನ್ ಆಫ್ ಫೋರ್ಸಸ್. ಡೈನಾಮಿಕ್ಸ್ದಲ್ಲಿ ಎರಡು ರೀತಿ ಕ್ಲಾಸಿಫಿಕೇಷನ್ಸನ್ನು ನೋಡ್ತೀವಿ ನಾವು, ಮತ್ತು ಒಂದು ಕೈನಮ್ಯಾಟಿಕ್ಸ್, ಇನ್ನೊಂದು ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕೈನಮ್ಯಾಟಿಕ್ಸ್ದಲ್ಲಿ ವಿ ಕನ್ಸಿಡರ್ ದಿ ರೈಟ್, ಇಟ್ ಮೀನ್ಸ್ ವಾಟ್, ವಿ ಕನ್ಸಿಡರ್ ದಿ ಮೋಷನ್ ಬಟ್ ವಿ ವೋಂಟ್ ಕನ್ಸಿಡರ್ ದಿ ಕಾಸ್ ಫಾರ್ ದ್ಯಾಟ್ ಮೋಷನ್. ಅಂದರೆ ಚಲನೆಗೆ ಕಾರಣ ಯಾರು ಅನ್ನೋದನ್ನು ನಾವಿಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದೇ ನಾವು ಕೈನೆಟಿಕ್ಸಿಗೆ ಬಂದೀವಪ್ಪ ಅಂತ ಹೇಳಿದರೆ, ಇಲ್ಲಿ ಆ ಚಲನೆಯ ಜೊತೆಗೆ ಆ ಚಲಿಸ್ತಕ್ಕಂಥ ವಸ್ತುವಿನ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಕ್ಕೆ ತಗೋಬೇಕಾಗ್ತೈತಿ. ವಿ ಶುಡ್ ಕನ್ಸಿಡರ್ ದಿ ಕಾಸ್ ಫಾರ್ ದ್ಯಾಟ್ ಮೋಷನ್ ಇನ್ ಕೈನೆಟಿಕ್ಸ್. ಓಕೆ, ರೈಟ್. ಸೊ ಹಾಗಾದರೆ ನೆಕ್ಸ್ಟು, ಸೊ ದಿಸ್ ಆರ್ ದಿ ಟೈಪ್ಸ್ ಆಫ್ ವಾಟ್ ಮೆಕ್ಯಾನಿಕ್ಸ್ ಆ್ಯಂಡ್ ಡೈನಾಮಿಕ್ಸ್. ಓಕೆ, ಸೊ ಹಾಗಾದರೆ ಈ ಫಿಸಿಕ್ಸ್ದಲ್ಲಿ ನಾವು ಆಬ್ಜೆಕ್ಟ್ಸ್ ಅಂತ ನಾವು ಹೇಳಿ ಕರಿತೀವಿ. ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ಅ ಮಟೀರಿಯಲ್ ಪಾರ್ಟಿಕಲ್ ಆರ್ ಅ ಪಾಯಿಂಟ್ ಆಫ್ ರೆಫರೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಆಬ್ಜೆಕ್ಟ್ ಅಂದರೆ ಮಟೀರಿಯಲ್ ಪಾರ್ಟಿಕಲ್ ಆರ್ ಅ ಪಾಯಿಂಟ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಸೊ ಆಬ್ಜೆಕ್ಟ್ ಅನ್ಬೋದು, ಬಾಡಿ ಅನ್ಬೋದು, ರೈಟ್. ಈ ಥರ ನಾವೇನಪ್ಪ ಅಂತ ಹೇಳಿದ್ರೆ ಫಿಸಿಕ್ಸ್ದಲ್ಲಿ ಫಿಸಿಕಲ್ ಬಾಡಿನೂ ಕೂಡ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ದಿ ಬೌಂಡೆಡ್ ಪೋರ್ಷನ್ ಆಫ್ ಮ್ಯಾಟರ್ ಆ್ಯಂಡ್ ಎ ಬಾಡಿ ಈಸ್ ಕಂಪೋಸ್ಡ್ ಆಫ್ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡಿದರೆ ಇವಷ್ಟು ಕೂಡಿ ನಾವು ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಫಿಸಿಕಲ್ ಬಾಡಿ ಅಂತ ನಾವು ಕರಿತೀವಿ. ಫಿಸಿಕಲ್ ಬಾಡಿ. ಓಕೆ, ಸೊ ಹಾಗಾದರೆ ಪಾರ್ಟಿಕಲ್ ಅಂತ ಇಲ್ಲಿ ಈ ಫಿಸಿಕಲ್ ಬಾಡಿ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟ್, ದ ಪಾರ್ಟಿಕಲ್ಸ್. ಪಾರ್ಟಿಕಲ್ ಅಂತ ಹೇಳಿದರೆ ಏನು ಹೇಳ್ಬೋದು ಅಂತ ಹೇಳಿದರೆ, ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಮ್ಯಾಟರ್ ವಿತ್ ನೋ ಸೈಜ್. ಪಾರ್ಟಿಕಲ್ ಅಂದರೆ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಮ್ಯಾಟರ್, with no size. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾರ್ಟಿಕಲ್ ಅಂತ ನಾವು ಹೇಳಿ ಕರಿತೀವಿ.
ಸರಿ, ಹಾಗಾದರೆ ದೀಸ್ ರೆಸ್ಟ್ ಆ್ಯಂಡ್ ಮೋಷನ್ಸ್, ದೀಸ್ ಟು ಆರ್ ಇಂಟರ್ ರಿಲೇಟೆಡ್. ದಟ್ ಈಸ್ ರೆಸ್ಟ್ ಮತ್ತು ಮೋಷನ್. ಸೊ ಇವು ಒಂದಕ್ಕೊಂದು ಏನಪ್ಪ ಅಂತ ಹೇಳಿದರೆ ಇಂಟರ್ ರಿಲೇಟೆಡ್ ಅಂತ ನಾವು ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಈಗ ನಾವು ಒಂದು ಬಸ್ನಲ್ಲಿ ಹೋಗ್ತಾ ಇದ್ದೀವಪ್ಪ ಅಥವಾ ಟ್ರೈನ್ದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಪ್ಯಾಸೆಂಜರ್ಸ್ ಅಂದರೆ ನಮ್ಮ ಬಾಜು ಇರ್ತಕ್ಕಂಥ ಪ್ಯಾಸೆಂಜರ್ಸನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅವ್ರು ಅಲ್ಲೇ ಕುಂತಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರು ಕೂಡ ಅವ್ರು ಅಲ್ಲೇ ಕುಂತಿರ್ತಾರೆ. ಅವಾಗ ಏನಂತ ನಾವು ಹೇಳ್ಬೋದು, ಅವರು ರೆಸ್ಟ್ದಾಗಿದ್ದಾವು ಅಂತ ಹೇಳಿ ಕರಿತೀವಿ ನಾವು. ಅದೇ ನಾನು ಆ ಬಸ್ಸಿಂದ ಹೊರಗಡೆ ನಾನು ಕುಂತು ಬಸ್ದಲ್ಲಿರೋರನ್ನ ಅಬ್ಸರ್ವ್ ಮಾಡಕತ್ತರೆ, ವೆನ್ ದ ಬಸ್ ಈಸ್ ಇನ್ ಮೋಷನ್, ರೈಟ್, ವಾಟ್ ವಿ ಫೀಲ್ ದ್ಯಾಟ್ ಪರ್ಸನ್ ಈಸ್ ಇನ್ ಮೋಷನ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಅಸ್. ಸೊ ಅಂದರೆ ನಾವಿಲ್ಲಿ ಒಂದು ರೆಫರೆನ್ಸ್ ಪಾಯಿಂಟನ್ನ ತೊಗೊಂಡ್ಬಿಟ್ಟು ನಾವೇನಂತ ಹೇಳ್ಬೋದು, ಆಬ್ಜೆಕ್ಟು ರೆಸ್ಟ್ದಲ್ಲಿದೆ, ಆಬ್ಜೆಕ್ಟು ಮೋಷನ್ಸ್ದಲ್ಲಿದೆ ಅನ್ನೋದನ್ನು ಕೂಡ ನಾವೇನು ಮಾಡ್ಬೋದು, ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಇದೇ ಭೂಮಿ ಮೇಲ್ಗಡೆ ನಾವು ಇದೀಪ ಅಂತ ಹೇಳಿದರೆ ಈಗ ನಮ್ಮ ಎದುರುಗಡೆ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಏನಿದೆ ಅಂತ ನಾವು ಹೇಳ್ಬೋದು, ರೆಸ್ಟ್ದಲ್ಲಿದೆ ಅಂತ ಹೇಳಿ ಕರಿಬೋದು. ವಿತ್ ರೆಸ್ಪೆಕ್ಟ್ ಟು ಅಸ್, ನಮ್ಮನ್ನ ಒಂದು ರೆಸ್ಪೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ಬೋದು ನಾವು, ಆಬ್ಜೆಕ್ಟು ರೆಸ್ಟ್ದಲ್ಲಿದೆ ಅಂತ ಹೇಳ್ಬೋದು. ಅದೇ ನಾವು ಬೇರೆ ಗ್ರಹದಿಂದ ನೋಡಿದಪ್ಪ ಅಂತ ಹೇಳಿದರೆ ದ್ಯಾಟ್ ಆಬ್ಜೆಕ್ಟ್ ಈಸ್ ಇನ್ ಮೋಷನ್. ಬೇರೆ ಗ್ರಹದಿಂದ ನಾವು ನೋಡಿದರೆ ಅದೇ ಆಬ್ಜೆಕ್ಟು ಏನಪ್ಪ ಅಂತ ಹೇಳಿದರೆ ಮೋಷನ್ಸ್ ಅಲ್ಲಿ ಅನಿಸ್ತೈತಿ ಅಂತ ಅನಿಸ್ತೀವಿ. ಅಂದರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದಿ ಅರ್ತ್, ಇದು ಅರ್ತ್ ಇದೆ. ಸೊ ಹಾಗಾದರೆ ಈ ಅರ್ಥದಲ್ಲಿ ಇಲ್ಲೊಬ್ಬ ಪರ್ಸನ್ ಅಥವಾ ಆಬ್ಜೆಕ್ಟ್ಸ್ ಅಂತ ತಗೋಬೋದು. ಸೊ ಪರ್ಸನ್ ಇಲ್ಲಿದಾನ, ಈ ಪರ್ಸನ್ನ ನಾನೇನಪ್ಪ ಅಂತ ಹೇಳಿದರೆ ಈ ಅರ್ತ್ ಮೇಲ್ಗಡೆಯಿಂದನೇ ಅಬ್ಸರ್ವ್ ಮಾಡಿದರೆ ನನಗೇನು ಅನ್ನಿಸ್ತಾನೆ, ಇವ ರೆಸ್ಟ್ದಲ್ಲಿದ್ದಾನೆ ಅಂತ ಅನಿಸ್ತೈತಿ. ಅದೇ ನಾನು ಬೇರೆ ಒಂದು ಪ್ಲಾನೆಟ್ ಅಥವಾ ಸ್ಯಾಟಲೈಟ್ಸ್ನಿಂದ ಅಬ್ಸರ್ವ್ ಮಾಡಿದರೆ ಅಂದರೆ ನಾ ಪಾಯಿಂಟ್ ಆಫ್ ಅಬ್ಸರ್ವೇಷನ್ಸನ್ನು ಚೇಂಜ್ ಮಾಡ್ತೀನಿ ನಾನು. ಹಾಗಾದರೆ ಬೇರೆ ಒಂದು ಪ್ಲಾನೆಟ್ದಿಂದ ನಾನು ಅಬ್ಸರ್ವ್ ಮಾಡಿದಪ್ಪ ಅಂದರೆ ದ ಸೇಮ್ ಪರ್ಸನ್ ಈಸ್ ಇನ್ ಮೋಷನ್. Therefore, the rest and motions, these two words are interrelated words, are interrelated terms ಅಂತ ನಾವು ಹೇಳಿ ಕರಿಬಹುದು. Okay, next, another thing in physics, we consider a particle or a body ಅಂತ ನಾವು ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಸ್ ತಗೋತೀನಿ ನಾನು, ಆ ಬಸ್ಸನ್ನು ನಾನೇನಪ್ಪ ಅಂತ ಹೇಳಿದರೆ ನಾವೇನಂತ ಕನ್ಸಿಡರ್ ಮಾಡ್ಕೋತೀವಿ, ಇದು ಪಾರ್ಟಿಕಲ್ ಅಂತ ನಾವು ಹೇಳಿ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ಅವರ್ ನ್ಯೂ ಬಸ್. ಹಾಗಾದರೆ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಕೋತೀವಿ, ಪಾರ್ಟಿಕಲ್ ಅಂತ ನಾವು ಹೇಳಿ ಕನ್ಸಿಡರ್ ಮಾಡ್ಕೋತೀವಿ. ಕೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಬಸ್ ಇದೆ, ಹಾಗಾದರೆ ಅಷ್ಟು ದೊಡ್ಡ ಬಸ್ಸನ್ನು ನೀವು ಪಾರ್ಟಿಕಲ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ಕೋತೀರಿ, ರೈಟ್? ಸೊ ನಾವು ಫಿಸಿಕ್ಸ್ದಲ್ಲಿ ಪಾರ್ಟಿಕಲ್ ಅಂತ ಯಾವಾಗ ಹೇಳ್ತೀವಪ್ಪ ಅಂದರೆ ವೆನ್ ವಿ ಕಂಪೇರ್ ದ ಸೈಜ್ ಆಫ್ ದಿಸ್ ಆಬ್ಜೆಕ್ಟ್ ಆ್ಯಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿಸ್ ಆಬ್ಜೆಕ್ಟ್. ಅಂದರೆ ಆ ವಸ್ತುವಿನ ಏನಪ್ಪ ಅಂತ ಹೇಳಿದರೆ ನಾವು ಸೈಜ್ನ ಜೊತೆಗೆ ಆ ವಸ್ತು ಚಲಿಸ್ತಕ್ಕಂಥ ದೂರ ಅವನ್ನ ಎರಡೂ ನಾವು ಕಂಪೇರ್ ಮಾಡಿದಾಗ, ರೈಟ್, ಆ ವಸ್ತುವಿನ ಸೈಜ್ ಏನಪ್ಪ ಅಂತ ಹೇಳಿದರೆ ಬಹಳ ಸಣ್ಣದು ಬಂತಂದರೆ ನಾವು ಆವಾಗ ಆ ವಸ್ತುನ ಏನಂತ ಕನ್ಸಿಡರ್ ಮಾಡ್ಕೋಬಹುದು, ಪಾರ್ಟಿಕಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬಹುದು. ನೆನಪಲ್ಲಿರಲಿ, ರೈಟ್? ಸೊ ಅವಾಗೇನು ಹೇಳ್ಬೋದು, ಅದನ್ನು ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಫೈನ್. ಸೊ ಹಾಗಾದರೆ ಆಬ್ಜೆಕ್ಟ್ ರೆಸ್ಟ್ ಮತ್ತು ಮೋಷನ್ಸದು ಡೆಫಿನಿಷನ್ಸನ್ನು ನಾವು ಯಾವ ರೀತಿ ಕೊಡ್ಬೋದು ಅಂದರೆ ಫಸ್ಟು ರೆಸ್ಟ್ ನೋಡೋಣ. ರೆಸ್ಟ್, ಸೊ ಅಂದರೆ ನಾವು ನಿಶ್ಚಲ ಸ್ಥಿತಿ ಅಂತ ಏನು ಕರಿತೀವಲ್ಲ, ಹಾಗಾದರೆ ರೆಸ್ಟ್ ಅಂತ ಹೇಳಬೇಕಂದ್ರೆ ಏನು ಹೇಳ್ಬೋದಪ್ಪ ಅಂದರೆ ಇಫ್ ದ ಆಬ್ಜೆಕ್ಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸರೌಂಡಿಂಗ್, ದೆನ್ ವಿ ಕ್ಯಾನ್ ಸೇ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಅಂದರೆ ಈಗ ಇಲ್ಲಿಂದ ನಾನು ಏನಪ್ಪ ಅಂತ ಹೇಳಿದರೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈ ಟೇಬಲ್ ಮೇಲ್ಗಡೆ ಏನಪ್ಪ ಅಂತ ಹೇಳಿದರೆ ಒಂದು ಬುಕ್ಕನ್ನು ಪ್ಲೇಸ್ ಮಾಡಿದೆ, ರೈಟ್? ಈ ಬುಕ್ಕನ್ನು ಪ್ಲೇಸ್ ಮಾಡಿದೆ. ಹಾಗಾದರೆ ನಾನು ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಟೈಮ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಮುಂದೆ 5 ಗಂಟೆ ತನಕ ಏನಪ್ಪ ಅಂತ ಹೇಳಿದರೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಬುಕ್ಕು ಎಲ್ಲಿ ಇರ್ತಿತ್ತಲ್ಲ ಅಲ್ಲೇ ಇರ್ತೈತಿ, ರೈಟ್? ಓಕೆ. ಸೊ ಮತ್ತು ಸರೌಂಡಿಂಗ್ದಲ್ಲಿ ಏನು ನಾವು ಅಬ್ಸರ್ವ್ ಮಾಡ್ತಿರ್ತೀವಲ್ಲ ಸೇಮ್ ಅದೇ ಸರೌಂಡಿಂಗ್ನ ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಈ ಬುಕ್ಕನ್ನ ನಾವು ಏನಂತ ಹೇಳ್ಬೋದು, ಈ ಬುಕ್ ಏನಿದೆಪ್ಪ ಅಂದರೆ ರೆಸ್ಟ್ದಲ್ಲಿದೆ ಅಂತ ನಾವು ಹೇಳಿ ಕರಿಬಹುದು. ಅಂದರೆ ರೆಸ್ಟ್ ಅಂತ ಹೇಳಿದರೆ ಏನು ಹೇಳ್ಬೋದು, ಆ ಬುಕ್ಕು ತನ್ನ ಸ್ಥಿತಿಯಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ತರ್ಕೊಳ್ಳೋದಿಲ್ಲ. ಟೈಮ್ ಎಷ್ಟೇ ಚೇಂಜ್ ಆಗಲಿ ಮತ್ತು ಸರೌಂಡಿಂಗ್ದಲ್ಲಿ ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ. ಅಂದರೆ ದ ಆಬ್ಜೆಕ್ಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್, ದೆನ್ ವಿ ಕ್ಯಾನ್ ಸೇ ದ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್ ಅಂತ ನಾವು ಹೇಳಿ ಕರಿತೀವಿ.
ಅದೇ ನಾವು ಮೋಷನ್ ಅಂತ ಹೇಳಬೇಕಂತ ಹೇಳಿದರೆ, ಈಗ ಇಲ್ಲಿಂದ ಏನಪ್ಪಾ ಅಂತ ಹೇಳಿದರೆ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು, ಈ ಒಂದು ಗಾಡಿ ಮೇಲ್ಗಡೆ ಏನು ಹೋಗ್ತಾ ಇದೆ ಅಂದರೆ, ಒಂದು ಇನ್ಸೆಕ್ಟ್ ಇರ್ಬೋದು ಅಥವಾ ಲಿಸರ್ಡ್ ಇರ್ಬೋದು, ಇದೇನು ಮಾಡ್ತಾ ಇರ್ತೈತೆ ಅಂದರೆ, ಒಂದು ಸೆಕೆಂಡ್ಸಲ್ಲಿ ಇರ್ತೈತಿ, ಇನ್ನೊಂದು ಸೆಕೆಂಡಿಗೆ ಇಲ್ಲಿ ಬರ್ತೈತಿ, ಇನ್ನೊಂದು ಸೆಕೆಂಡಿಗೆ ಇಲ್ಲಿ ಇರ್ತೈತಿ. ಹಾಗಾದರೆ ದಿಸ್ ಆಬ್ಜೆಕ್ಟ್ ಈಸ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸರೌಂಡಿಂಗ್ ಅಂತ ನಾವು ಕರಿತೀವಿ. ಟೈಮ್ ಆ್ಯಂಡ್ ಸರೌಂಡಿಂಗ್. ಟೈಮ್ ಆ್ಯಂಡ್ ಸರೌಂಡಿಂಗ್ ಪೊಸಿಷನ್ಸ್ ಏನಪ್ಪ ಅಂತ ಹೇಳಿದರೆ ಚೇಂಜ್ ಆಯ್ತಂದರೆ, ಇಫ್ ದ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು time and surrounding, then we can say this object is in motion. Right? If the object does not change its position with respect to time and surrounding, we can say the object is at rest anta ನಾವು ಕರಿತೀವಿ. Okay, but these two words, that is rest and motions, these two words are interrelated terms anta ಕೂಡ ನಾವು ಕರಿತೀವಿ. Okay, fine. So ಹಾಗಾದರೆ in natures we can observe three types of motions basically. ರೈಟ್. ಸೊ ಅಂದರೆ ನಾವು ಈ ನೇಚರ್ಸ್ ಒಳಗಡೆ ನೋಡೋದಾದರೆ ನಮಗೆ 3 ರೀತಿ ಚಲನೆಗಳನ್ನು ನಾವೇನಪ್ಪ ಅಂತ ಹೇಳಿದರೆ ಅಬ್ಸರ್ವ್ನ ಮಾಡ್ಬೋದು. ಹಾಗಾದರೆ ಯಾವ್ಯಾವ ಥರ ಚಲನೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಸೊ ಹಾಗಾದರೆ ಮೊದಲನೇದು ರೈಟ್, ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ ಆರ್ ರೆಕ್ಟಿಲಿನಿಯರ್ ಮೋಷನ್ ಕೂಡ ಅಂತ ನಾವು ಕರಿತೀವಿ ಇದಕ್ಕೆ. Okay, so if a particle moves in a straight line, if a particle moves in a straight line, then we can say it is a linear motion or rectilinear motion anta ನಾವು ಕರಿತೀವಿ. ಏನು ಪಾರ್ಟಿಕಲ್ ಹೋಯ್ತು ಅಂದರೆ, ಅದೇ the group of particle is nothing but what, physical body ಅಂತ ನಾವು ಕರಿತೀವಿ. group of particles. So group of particle, if this group of are a body, physical body ಅಂತ ನಾವು ಕರಿತೀವಿ ಇದಕ್ಕೆ physical body. If the physical body moves in a straight line, then we can say this type of motion is called what, that is a translatory motion ಅಂತ ನಾವು ಕರಿತೀವಿ ಇದಕ್ಕೆ. This is translatory motion. ಸೊ ಹಾಗಾದರೆ ಈ ಲೀನಿಯರ್ ಮೋಷನ್ ಅಥವಾ ಟ್ರಾನ್ಸ್ಲೇಟರಿ ಮೋಷನ್ಸ್ಗೆ ನಾವೇನಪ್ಪ ಅಂದರೆ ಒನ್ ಡೈಮೆನ್ಷನಲ್ ಮೋಷನ್ ಕೂಡ ಅಂತ ನಾವು ಕರಿಬೋದು. ಒನ್ ಡೈಮೆನ್ಷನಲ್ ಮೋಷನ್ ಅದನ್ನು ನಾವು 1D ಮೋಷನ್ ಕೂಡ ಅಂತ ಹೇಳಿ ಕರಿತೀವಿ. 1D ಮೋಷನ್. ಓಕೆ, ರೈಟ್. ನೆಕ್ಸ್ಟ್ ಟೈಪ್, if a particle moves in a circular path. ಇದಕ್ಕೆ ನಾವೇನಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ನಾವು ಕರಿತೀವಿ. ಸರ್ಕ್ಯುಲರ್ ಮೋಷನ್ ಏನಾಗಬೇಕು, ಪಾರ್ಟಿಕಲ್ ಏನಾದರೂ ಸರ್ಕ್ಯುಲರ್ ಪಾಥದಲ್ಲಿ ಮೂವ್ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ ಅದಕ್ಕೆ ನಾವೇನಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ನಾವು ಕರಿತೀವಿ. ಅದೇ ಒಂದು ಫಿಸಿಕಲ್ ಬಾಡಿ ಏನಾದರೂ ಸರ್ಕ್ಯುಲರ್ ಪಾಥದಲ್ಲಿ ತಿರುಗ್ತಾ ಇತ್ತಂದರೆ, ಫಿಸಿಕಲ್ ಬಾಡಿ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾಥಲ್ಲಿ ಮೂವ್ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ ಅದಕ್ಕೆ ನಾವೇನಂತ ಕರಿತೀವಿ, ರೊಟೇಷನಲ್ ಮೋಷನ್ ಅಂತ ನಾವು ಕರಿತೀವಿ. rotational motion. ಸೊ ಹಾಗಾದರೆ ಈ ಸರ್ಕ್ಯುಲರ್ ಮೋಷನ್ ಮತ್ತು ರೊಟೇಷನಲ್ ಮೋಷನ್ಸ್ಗೆ ನಾವೇನಪ್ಪ ಅಂತ ಹೇಳಿದರೆ 2 ಡೈಮೆನ್ಷನಲ್ ಮೋಷನ್ಸ್ ಕೂಡ ಅಂತ ಕರಿತೀವಿ. 2 ಡೈಮೆನ್ಷನಲ್ ಮೋಷನ್ ಆರ್ 2D ಮೋಷನ್. 2D ಮೋಷನ್, ಡೈಮೆನ್ಷನಲ್ ಮೋಷನ್ ಆರ್ 2D ಮೋಷನ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟು ಮೂರನೇದು, ಇಫ್ ಅ ಬಾಡಿ ಆರ್ ಅ ಪಾರ್ಟಿಕಲ್ ಅಂತ ನಾವು ತಗೋಬಹುದು. ಸೊ ಹಾಗಾದರೆ ಇಫ್ ಅ ಪಾರ್ಟಿಕಲ್ ಮೂವ್ಸ್ ಆರ್ ಅ ಬಾಡಿ ಮೂವ್ಸ್ ಮೇಕ್ಸ್ ಅ ಟು ಆ್ಯಂಡ್ ಫ್ರೋ ಮೋಷನ್, ದಟ್ ಈಸ್ ಟು ಆ್ಯಂಡ್ ಫ್ರೋ ಮೋಷನ್.
ಟು ಆ್ಯಂಡ್ ಫ್ರೋ ಮೋಷನ್ ಇತ್ತಪ್ಪ ಅಂತ ಹೇಳಿದರೆ ಅದಕ್ಕೆ ನಾವೇನಂತ ಕರಿತೀವಿ, ಆಸೋಲೇಷನ್ ಅಂತ ಹೇಳ್ತೀವಿ. ಆಸೋಲೇಷನ್ಸ್, ರೈಟ್. ಇಫ್ ಅ ಬಾಡಿ ಮೂವ್ಸ್ ಟು ಆ್ಯಂಡ್ ಫ್ರೋ ಮೋಷನ್ಸ್, ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವೇನು ಕೊಡ್ಬೋದು, ಸ್ವಿಂಗನ್ನು ಕೊಡ್ಬೋದು. ಅಥವಾ the branches of tree, when wind blows, what happens, the branches of trees will make to and fro motions about its mean positions. ಸೊ ಅದಕ್ಕೆ ನಾವು ಏನಪ್ಪ ಅಂದರೆ ಆಸೋಲೇಷನ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಇಫ್ ದ ಫ್ರೀಕ್ವೆನ್ಸಿ ಆಫ್ ದ್ಯಾಟ್ ಮೋಷನ್ ಈಸ್ ಹೈ, ದೆನ್ ವಿ ಕ್ಯಾನ್ ಸೇ ವೈಬ್ರೇಷನ್. ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಇತ್ತಪ್ಪ ಅಂತ ಹೇಳಿದ್ರೆ ಆಸೋಲೇಷನ್ಸ್ ಅಂತ ಹೇಳ್ಬೋದು. ಟು ಆ್ಯಂಡ್ ಫ್ರೋ ಮೋಷನ್ಸ್ ಫ್ರೀಕ್ವೆನ್ಸಿ ಕಡಿಮೆ ಇತ್ತಂದರೆ ಆಸೋಲೇಷನ್ ಅಂತ ಹೇಳ್ಬೋದು. ಇಫ್ ಅ ಫ್ರೀಕ್ವೆನ್ಸಿ ಈಸ್ ಹೈ, frequency is high, then we can say vibration. Vibration ಅಂತ ನಾವು ಹೇಳಿ ಕರಿತೀವಿ. So frequency is nothing but what, that is the number of oscillations per second. ಅಂದರೆ ಒಂದು ಸೆಕೆಂಡಿಗೆ ಒಂದು ಆಸೋಲೇಷನ್ಸನ್ನು ಮಾಡೋದು ಬದಲಿ ಒಂದು ಸೆಕೆಂಡಿಗೆ 100 ಆಸೋಲೇಷನ್ನು 1000 ಆಸೋಲೇಷನ್ಸ್ ಮಾಡೋಕ್ಕಂತಂದ್ರೆ ಅವಾಗ ನಾವು ವೈಬ್ರೇಷನ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೊಬೈಲ್ಸಿಗೆ ನಾವು ಹೇಳ್ತೀವಿ ಏನಪ್ಪ ಅಂದ್ರೆ ವೈಬ್ರೇಟ್ ಆಗಾಕತ್ತೈತಿ ಅಂತ ಹೇಳ್ತೀವಿ ಹೊರತು ಆಸೋಲೇಷನ್ ಆಗಾಕತ್ತೈತಿ ಅಂತ ಹೇಳೋದಿಲ್ಲ. ಯಾಕಂದರೆ ಅದು ಫ್ರೀಕ್ವೆನ್ಸಿ ಏನಿರ್ತಿತ್ತಪ್ಪ ಅಂದರೆ ಜಾಸ್ತಿ ಇರ್ತೈತಿ. ಹಾಗಾಗಿ ನಾವೇನಂತ ಹೇಳ್ತೀವಿ, ವೈಬ್ರೇಷನ್ ಅಂತ ನಾವು ಕರಿತೀವಿ. ಫೈನ್. ಸೊ ಹಾಗಾದರೆ ಇಲ್ಲಿ ಈ ಥರ ಮೋಷನ್ಸ್ ಅಂದರೆ ನೇಚರ್ದಲ್ಲಿ ನಮ್ಗೆ ಸಿಗ್ತಕ್ಕಂತಹ ಮೋಷನ್ಸ್ ಎಷ್ಟು ರೀತಿಪ್ಪ ಅಂದರೆ 3 ರೀತಿ ಮೋಷನ್ಸ್ ಇದಾವೆ. ಓಕೆ, ನೆಕ್ಸ್ಟ್ ಸ್ಪೇಸ್ದಲ್ಲಿ ಬಂತಂದ್ರೆ ನಾವು 3D ಮೋಷನ್ ಅಂತ ನಾವು ಕರಿತೀವಿ. ಇನ್ ಸ್ಪೇಸ್, ಮೋಷನ್ ಇನ್ ಸ್ಪೇಸ್. ಮೋಷನ್ ಇನ್ ಸ್ಪೇಸ್ ಇದಕ್ಕೆ ನಾವೇನಂತ ಕರಿತೀವಿ, 3D ಮೋಷನ್ ಅಂತ ನಾವೇ ಕರಿತೀವಿ. 3D ಮೋಷನ್. ಸೊ ಹಾಗಾದರೆ ನಮ್ಮ ನೇಚರ್ದಲ್ಲಿರುವಂಥ ಮೋಷನ್ಸ್ ಎಷ್ಟು ರೀತಿ ಮೋಷನ್ಸಪ್ಪ ಅಂತ ಹೇಳಿದರೆ 3 ಟೈಪ್ಸ್ ಆಫ್ ಮೋಷನ್ಸ್. ಫಸ್ಟ್ 1 ಡೈಮೆನ್ಷನ್ ಮೋಷನ್, 2 ಡೈಮೆನ್ಷನ್ ಮೋಷನ್, 3 ಡೈಮೆನ್ಷನ್ ಮೋಷನ್ ಹಿಂಗಾದರೂ ಹೇಳ್ಬೋದು. ಅಥವಾ ನಾವೇನಪ್ಪ ಅಂತ ಹೇಳಿದರೆ ಟ್ರಾನ್ಸ್ಲೇಟರಿ ಮೋಷನ್ ಆರ್ ರೆಕ್ಟಿಲಿನಿಯರ್ ಮೋಷನ್, ರೈಟ್. ಯಾಕಂದರೆ ನಾವು ಫಿಸಿಕಲ್ ಬಾಡಿನ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀವಿ, ಆ ಫಿಸಿಕಲ್ ಬಾಡಿನ ಪಾರ್ಟಿಕಲ್ ಅಂತ ನಾವು ತಗೋತೀವಿ. ನೆಕ್ಸ್ಟು ಟ್ರಾನ್ಸ್ಲೇಟರಿ, ಸರ್ಕ್ಯುಲರ್ ಆರ್ ರೊಟೇಷನಲ್ ಮೋಷನ್, ರೈಟ್, ದಿಸ್ ಇಸ್ ಲೀನಿಯರ್. ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಆಸೋಲೇಟರಿ ಆರ್ ಫ್ರೀಕ್ವೆನ್ಸಿ ಅಥವಾ 3D ಮೋಷನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ರೈಟ್. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ಈ ಒಂದೊಂದಕ್ಕೆ ಎಕ್ಸಾಂಪಲ್ಸನ್ನ ನಾವು ನೋಡೋದಾದರೆ 1 ಡೈಮೆನ್ಷನ್ ಮೋಷನ್ ಅಂದರೆ ನಾವು ನೇರವಾಗಿ ಚಲಿಸಕ್ಕಂಥ ವಸ್ತು. ಫಾರ್ ಎಕ್ಸಾಂಪಲ್ ಫೈರ್ಡ್ ಬುಲೆಟ್, ಒಂದು ಬುಲೆಟನ್ನು ಫೈರ್ ಮಾಡಿದರೆ ಆ ಬುಲೆಟ್ ಯಾವ ಥರ ಸ್ಟ್ರೇಟ್ ಹೋಗ್ತಿತ್ತಲ್ಲ ಅದಕ್ಕೆ ನಾವೇನನ್ಬೋದು 1 ಡೈಮೆನ್ಷನಲ್ ಮೋಷನ್ ಅಂತ ನಾವು ಕರಿಬೋದು. ನೆಕ್ಸ್ಟು ನೀವು ಏನಪ್ಪ ಅಂತ ಹೇಳಿದರೆ ಈ ನಮ್ಮದು ರೆಗ್ಯುಲರ್ ನಡಿತೀವಿ, ಓಡ್ತೀವಿ, ಇದೆಲ್ಲ ಯಾವ ಥರ ಮೋಷನ್ ಅಂದರೆ 2 ಡೈಮೆನ್ಷನಲ್ ಮೋಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಈ ಫ್ಲೈಯಿಂಗ್ ಬರ್ಡ್ಸ್ ಇರ್ಬೋದು, ಕೈಟ್ ಇರ್ಬೋದು, ರೈಟ್, ಆಕಾಶದಲ್ಲಿ ಏನು ಮೋಷನ್ಸನ್ನು ನಾವು ನೋಡ್ತೀವಲ್ಲ ಅವನ್ನ 3 ಡೈಮೆನ್ಷನ್ಸ್ ಮೋಷನ್ ಅಂತ ಕರಿಬಹುದು. ಫೈನ್. ಸೊ ಹಾಗಾದರೆ ಈ 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ಸನ್ನ ನಾವು ವಿತ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್, ದಟ್ ಈಸ್ ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಝೆಡ್ ಆಕ್ಸಸ್ದಲ್ಲಿ ಕೂಡ ನಾವೇನಪ್ಪ ಅಂತ ಹೇಳಿದರೆ ಹೇಳ್ಬೋದು. 1 ಡೈಮೆನ್ಷನ್ ಮೋಷನ್ಸ್ ಅಂದರೆ ಇಫ್ ಎನಿ ಒನ್ ಕೋಆರ್ಡಿನೇಟ್ಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್. ಎನಿ ಒನ್ ಅಂದರೆ ಎಕ್ಸ್ ಆಕ್ಸಸ್, ವೈ ಆಕ್ಸಸ್, ಝೆಡ್ ಆಕ್ಸಸ್ದಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಟು ಟೈಮ್ ಜೊತೆ ಚೇಂಜ್ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ ನಾವು 1 ಡೈಮೆನ್ಷನಲ್ ಮೋಷನ್ ಅಂತ ಕರಿಬೋದು. ಅದೇ ರೀತಿ ಏನಪ್ಪ ಅಂತ ಹೇಳಿದರೆ 2 ಕೋಆರ್ಡಿನೇಟ್ಸ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸರೌಂಡಿಂಗ್. ಸೊ ಅವಾಗ ನಾವು ಅದನ್ನು 2 ಡೈಮೆನ್ಷನ್ಸ್ ಮೋಷನ್ ಅಂತ ಕರಿಬೋದು, ರೈಟ್. 3 ಕೋಆರ್ಡಿನೇಟ್ಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್, ದೆನ್ ವಿ ಕ್ಯಾನ್ ಸೇ ದಟ್ ಈಸ್ 3 ಡೈಮೆನ್ಷನ್ಸ್ ಮೋಷನ್ ಅಂತ ನಾವು ಕರಿತೀವಿ. ಓಕೆ, ಅದಕ್ಕೆ ಅದೇ ರೀತಿ ನಾವೇನಪ್ಪ ಅಂದರೆ ನೇಚರ್ದಲ್ಲಿ ಈ 3 ಥರ ಮೋಷನ್ಸನ್ನು ಬಿಟ್ಟು ನಾವೇನಪ್ಪ ಅಂದರೆ ಬೇರೆ ಮೋಷನ್ಸನ್ನು ನೋಡೋದಿಲ್ಲ ಆ್ಯಕ್ಚುಲಿ. ಸೊ ಹಾಗಾದರೆ ಇಲ್ಲಿ ಕಾಂಬಿನೇಷನ್ಸ್ ಆಫ್ ಮೋಷನ್ಸನ್ನು ಕೂಡ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಏನಪ್ಪ ಅಂದರೆ ರೊಟೇಟಿಂಗ್ ವೀಲನ್ನು ನಾವು ತೊಗೊಂಡ್ರೆ, ವೆಹಿಕಲ್ಸ್ದು ವೀಲನ್ನು ಕನ್ಸಿಡರ್ ಮಾಡಿದರೆ ಆ ವೀಲ್ ರೊಟೇಷನಲ್ ಮೋಷನ್ಸ್ ಇದ್ದರೆ ಆ ಎಕ್ಸೆಲ್ ಅಂತ ನಾವು ಏನು ಕರಿತೀವಲ್ಲ ಅದು ಲೀನಿಯರ್ ಮೋಷನ್ ಅಥವಾ ಟ್ರಾನ್ಸ್ಲೇಟರಿ ಮೋಷನ್ಸ್ ಅದನ್ನು ಮಾಡ್ತಾ ಇರ್ತೀವಿ. ಸೊ ಈ ಕಾಂಬಿನೇಷನ್ಸ್ ಈ ಥರ ನಾವೇನಪ್ಪ ಅಂತ ಹೇಳಿದ್ರೆ ಕಾಂಬಿನೇಷನ್ಸನ್ನು ನಾವು ನೋಡಬಹುದು. ಗಾಳಿಯಲ್ಲಿ ಹಾರತಕ್ಕಂಥ ಆಬ್ಜೆಕ್ಟ್ಸು, ಪೇಪರ್ಸ್ ಇರ್ಬೋದು, ಅವು ರೌಂಡು ಹೊಡಿತು ರೊಟೇಷನಲ್ ಮೋಷನ್ಸು ಮಾಡ್ತಿರ್ತಾವೆ, ಗಾಳಿ ಒಳಗಡೆನೂ ಹಾರ್ತಿರ್ತಾವೆ. ಅಂದರೆ ಅಲ್ಲಿ 2 ಡೈಮೆನ್ಷನ್ ಮತ್ತು 3 ಡೈಮೆನ್ಷನ್ಸ್ ಮೋಷನ್ಸ್ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಆಮೇಲೆ ಈ ವಾಲ್ ಮೇಲ್ಗಡೆ ಅಡ್ಡಾಡ್ತಕ್ಕಂತಹ ಏನಪ್ಪ ಅಂದರೆ ಲಿಸಾರ್ಡ್, ಹಲ್ಲಿ ಅಂತ ನಾವು ಹೇಳ್ತೀವಿ. ಆಮೇಲೆ ಬೇರೆ ಕಾಕ್ರೋಚ್ ಇರ್ಬೋದು. ಓಕೆ, ಇವೆಲ್ಲ ಯಾವ ಥರ ಮೋಷನ್ಸ್ ಮಾಡ್ತಾ ಇರ್ತೇವೆ ಅಂದರೆ 2 ಡೈಮೆನ್ಷನಲ್ ಮೋಷನ್ಸನ್ನ ಮಾಡ್ತಾ ಇರ್ತವೆ. ಓಕೆ,
ಸೊ ಹಾಗಾದರೆ ನಾವು ನೇಚರ್ದಲ್ಲಿ ಎಷ್ಟು ರೀತಿ ಮೋಷನ್ಸ್ ಇದಾವೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟು ಯಾವ್ಯಾವ ಮೋಷನ್ಸ್ ಇದಾವೆ ಅನ್ನೋದು ಕೂಡ ನಾವೇನಪ್ಪ ಅಂತ ಹೇಳಿದರೆ ಇಲ್ಲಿ ಡಿಸ್ಕಷನ್ಸನ್ನು ಮಾಡಿದ್ವಿ. ನೆಕ್ಸ್ಟ್ ಸೆಷನ್ಸ್ದಲ್ಲಿ ವಿ ವಿಲ್ ಗೋ ಫಾರ್ the different parameters, right, are physical quantities to understand this rectilinear motions. So one by one we will study the parameters, right, which are related to this one dimensional motion. ಅಂದರೆ ಈ ಒನ್ ಡೈಮೆನ್ಷನಲ್ ಮೋಷನ್ಸ್ಗೆ ರಿಲೇಟೆಡ್ ಇರ್ತಕ್ಕಂತಹ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಆ ಪ್ಯಾರಾಮೀಟರ್ಸ್ ಬಗ್ಗೆ ಏನಪ್ಪ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಸೆಷನ್ಸ್ದಲ್ಲಿ ನಾವೇನು ಮಾಡ್ಕೊತಾ ಹೋಗೋಣ, ಡಿಸ್ಕಷನ್ಸನ್ನು ಮಾಡ್ಕೊತಾ ಹೋಗೋಣ.